ನಮ್ಮ ನ್ಯೂಸ್ಗೆ ಸ್ವಾಗತ. ರಾತ್ರಿ ಬಿದ್ದ ಮಳೆ ನೀರಿನಿಂದ ಚಿಂತಾಮಣಿ ಜನತೆ ಪರದಾಟ. ಮಂಗಳವಾರ ರಾತ್ರಿ ಬಿದ್ದ ಮಳೆಯಿಂದ ಚಿಂತಾಮಣಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ಹಲವಾರು ಕಡೆ ಅವಾಂತರ ಸೃಷ್ಟಿಯಾಗಿ ಜನತೆ ಪರದಾಡಿರುವುದು ವರದಿಯಾಗಿದೆ. ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಕೆಲ ಮನೆಗಳಿಗೆ ಮತ್ತು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಪರದಾಡಿದ್ದಾರೆ. ಗ್ರಾಮದ ಆಟೋ ನಾಗರಾಜ್ ಎಂಬುವರ ಜಾನುವಾರುಗಳು ಕಟ್ಟಾಗಿರುವ ಸ್ಥಳಕ್ಕೂ ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು, ಮಳೆ ನೀರು ಈ ರೀತಿ ಮನೆಗೆ ನುಗ್ಗುತ್ತಿರುವ ಬಗ್ಗೆ, ನೀರು ಹರಿದ ಹೋಗದೇ ಇರುವ ಬಗ್ಗೆ ಗ್ರಾಮ ಪಂಚಾಯತಿ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲವೆಂದು ನಾಗರಾಜ್ ಆರೋಪಿಸಿದ್ದಾರೆ. ಇನ್ನು ನಗರದ ಬಹುತೇಕ ರೈಲ್ವೆ ಅಂಡರ್ಪಾಸ್ ಕೆಳಗಡೆ ಹಾದು ಹೋಗುವ ಕಾಮಗಾರಿಗಳು ಹಾಗೂ ಚರಂಡಿಗಳು ಬಹುತೇಕ ಕಾಮಗಾರಿಗಳು ಕಳಪೆಯಾಗುವುದರ ಜೊತೆಗೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದರಿಂದ ರಾತ್ರಿ ಬಿದ್ದ ಮಳೆ ನೀರು ಎರಡು ಬದಿಯ ಚರಂಡಿಯಲ್ಲಿ ಹರಿದು ಹೋಗದೆ ಅಂಡರ್ಪಾಸ್ನಲ್ಲಿ ನಿಂತ ಪರಿಣಾಮ ಬಹುತೇಕ ಗ್ರಾಮೀಣ ಪ್ರದೇಶದ ಜನರು ಆ ರಸ್ತೆಯಲ್ಲಿ ಓಡಾಡಲಿಕ್ಕಾಗದೆ ಕೊನೆಗೂ ಸುತ್ತಿ ಬಳಸಿ ನಗರದೊಳಗೆ ಬರಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು. ಇನ್ನು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಟೊಮೆಟೊ ಮಾರುಕಟ್ಟೆ ಮತ್ತು APMC ಕಚೇರಿ ಮಧ್ಯೆ ಹಾದು ಹೋಗಿರುವ ಗಾಂಧಿನಗರ ಬಡಾವಣೆ ಮತ್ತು ಉಲುವಾಡಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಗುಂಡಿಗಳು ಬಿದ್ದ ರಸ್ತೆಗೆ ಮಣ್ಣು ತುಂಬಿದ್ದು, ರಾತ್ರಿ ಬಿದ್ದ ಮಳೆಗೆ ಇಡೀ ರಸ್ತೆ ಕೆಸರುಗದ್ದೆಯಾಗಿ ಜನ ಮತ್ತು ವಾಹನ ಸವಾರರು ಓಡಾಡಲು ಪರದಾಡಿದರು. ಇನ್ನು ಇದೇ ರಸ್ತೆಯಲ್ಲಿ ಟೊಮೆಟೊ ಸಾಗಣೆ ಮಾಡುವ ವಾಹನಗಳು ಓಡಾಡಿ ಟೊಮೆಟೊ ಮಾರುಕಟ್ಟೆ ಪ್ರವೇಶ ಮಾಡಿದ ಪರಿಣಾಮ ಇಡೀ ಟೊಮೆಟೊ ಮಾರುಕಟ್ಟೆಯ ಸಿಮೆಂಟ್ ರಸ್ತೆ ಕೆಸರುಗದ್ದೆಯಾದರೆ, ಟೊಮೆಟೊ ಮಾರುಕಟ್ಟೆಯ ಮಣ್ಣಿನ ರಸ್ತೆಯಲ್ಲಿ ಬಿಸಾಡಿರುವ ಟೊಮೆಟೊ ಮೇಲೆ ವಾಹನಗಳು ಓಡಾಡಿದ ಪರಿಣಾಮ ಮತ್ತು ಅದರ ಮೇಲೆ ಮಳೆ ಬಿದ್ದ ಪರಿಣಾಮ ಇಡೀ ಮಾರುಕಟ್ಟೆ ಆವರಣ ಮತ್ತೆ ಕೆಸರುಗದ್ದೆಯಾಗಿ ಮಾರ್ಪಾಟಾಗಿತ್ತು.